ಆಗಿರುವಂತಹ ರಾಘವೇಂದ್ರ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗಿರುವಂತಹ ಒಂದು ದಾಳಿ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಒಂದು ವಾರದೇ ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ. ಏನ್ ಹೇಳ್ತೀರಾ ಸರ್? ಮೇಡಮ್ ಹಾಗೆ ಲೈನಲ್ಲಿ ಇರ್ಲಿ. ಪಲ್ಲವಿ ಮೇಡಮ್ ಫೋನಲ್ಲಿ ಇದ್ದಾರೆ, ಮಂಜುನಾಥ್ ಅವರ ಪತ್ನಿಯವರು. ಒಂದ್ ಸೆಕೆಂಡ್. ಪಲ್ಲವಿ ಅವರೇ ನಮಸ್ಕಾರ. ಏನಮ್ಮ ಯಾವ ಮಾತಲ್ಲಿ ಮಾತಾಡ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ ತಾಯಿ. ದುರ್ಘಟನೆ ನಾನು ಕೂಡ ಮಾಧ್ಯಮ ನೋಡಿದೆ ಟಿವಿಲಿ. ಏನಮ್ಮ ಹೇಗಿದೆ ಪರಿಸ್ಥಿತಿ? ಹೇಗೆ ಇದು ಎಲ್ಲ ಒಟ್ಟಿಗೆ ಇದ್ದೀರಮ್ಮ? ಹಾ, 19ನೇ ತಾರೀಕು ಹೋಗಿದ್ ನೀವು? ಹಾ, ಹಾ, ಸ್ಪೀಕರ್ ಅಂತ. ಹಾ, ಒಂದ್ ನಿಮಿಷಮ್ಮ. ಹಾ, ಕೇಳಿಸ್ತಿದೆ, ಹೇಳಮ್ಮ. ಕುದುರೆ ಮೇಲೆ ಹೋಗ್ಬೇಕು. ನಾವು 3 ಜನನು ಹೋದ್ವಿ. ಅಲ್ಲಿ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದು ಪಾಯಿಂಟ್ ಇದೆ. ಹಾ, ಅಲ್ಲಿ ಇಳಿದ್ವಿ ಅಷ್ಟೇ. ಹಾ, ಇಳಿದು 2 ನಿಮಿಷಕ್ಕೆ ನಂತರ ಗುಂಡಿನ ಸೌಂಡ್ ಅಲ್ಲಿ ಕೇಳಿಸ್ತು. ನಾವೇನ್ ಅನ್ಸ್ತೀವಿ, ಯೋಧರದ್ದು ಆರ್ಮಿಗೆ ಏನೋ ಟೆಸ್ಟಿಂಗ್ ಅದೇನೋ ನಡೀತಿರೋದು ಅಂತ. ಎಲ್ಲರೂ ಆಲ್ಮೋಸ್ಟ್ 500 ಜನ ಇದಾರೆ ಅಲ್ಲಿ ಟೂರಿಸ್ಟ್. ಎಲ್ಲರೂ ಹಾಗೆ ಅನ್ಕೊಂಡ್ವಿ. ನನ್ ಮಗನಿಗೆ ಸ್ನಾಕ್ಸ್ ತಗೊಳ್ಬೇಕು ಅಂತ ಹೇಳಿ ನಮ್ಮನೆಯವರು ನಾನು ಈ ಕಡೆ ಒಂದ್ ಅಂಗಡಿ ಹತ್ರ ಬಂದ್ವಿ. ನನ್ ಮಗ ಆಚೆ ಕಡೆ ಕೂತಿದ್ದ. ಆಮೇಲೆ ನನ್ ಮಗನಿಗೆ ಇವ್ರು ನಮ್ಮನೆಯವ್ರು ಆರ್ಡರ್ ಕೊಡ್ತಿದ್ರು. ನಾನು ಈ ಕಡೆ ಮಗನಿಗೆ ಕರ್ಕೊಂಡ್ ಬರಕ್ಕೆ ಅಂತ ಬಂದ್ವಿ. ಅಷ್ಟೊತ್ತಿಗೆ ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ತಿರುಗ್ ನೋಡ್ತೀನಿ, ನನ್ ಗಂಡ ಹಾಕೊಂಡ್ ರಕ್ತದ ಮಡುವಲ್ಲಿ ಬೈದ್ ಬಿಡ್ತಿದ್ರು ಸರ್. ತಲೆಗೆ ಹೊಡ್ತಿದ್ರು. ಗೊತ್ತಾ, ನಾನು ನನ್ ಮಗ ಇದ್ರು ಸೇಫ್ ಆಗಿದ್ದೀವಿ. ಈಗ ಗಂಡನ್ ಬಾಡಿ ಮತ್ತೆ ನಾವಿಬ್ರು ಒಂದೇ ಫ್ಲೈಟ್ ಅಲ್ಲಿ ನಮಗೆ ಟೆಸ್ಟ್ ಮಾಡಿ ಸುಮಾಗಟ್ಟಿ ತರ್ಸ್ಕೊಂಡ್ಬಿಡಿ ಸರ್. ಇಲ್ಲ ತಾಯಿ, ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ದಾರೆ, ನೋಡ್ಕೊಂತಿದ್ದಾರೆ. ಇದು ಹಣ್ಣು ಎಲ್ಲ ಕೊಟ್ರು. ಅದೇ ನನಗೆ ಈಗ ತುಂಬಾ ಹಿಂಸೆ ಆಗ್ತಿದೆ ಸರ್. ಹೆಲ್ಪ್ ಮಾಡಿ ಸರ್. ಇಲ್ಲ ನಾನು ಎಲ್ಲ ವ್ಯವಸ್ಥೆನೂ ಆಗುತ್ತೆ. ಈ ನಿಮ್ ಜೊತೆಗೆ ಯಾರಿದ್ದಾರೆ ಈಗ ಅಲ್ಲಿ ಸರ್ಕಾರದ ಕಡೆಯಿಂದ? ಇಲ್ಲಿ ಒಂದು ಪ್ಲೇಸಿಗೆ ಬಿಟ್ಟಿದ್ದಾರೆ. ಟೂರಿಸ್ಟ್ ಕರ್ಕೊಂಡವ್ರು ಎಲ್ಲರಿಗೂ ಇಲ್ಲಿ ಒಂದು ಪ್ಲೇಸಿಗೆ ಬಿಟ್ಟಿದ್ದಾರೆ. ಮಿಲಿಟರಿ ಎಲ್ಲ ಇದ್ದಾರೆ. ಆಮೇಲೆ ನಮ್ ಜೊತೆ ನಾವು ಟೂರಿಗೆ ಬಂದಿದ್ದು ನಮ್ ಡ್ರೈವರ್ ನಮ್ ಜೊತೆನೇ ಇದಾರೆ. ತುಂಬಾ ಒಳ್ಳೆಯವರು. ಇದರ ಜೊತೆಗೇನೆ ಒಟ್ಟು ಎಷ್ಟು ಜನ ಹೋಗಿರಿ ನಮ್ಮ? ಒಟ್ಟು ನಾವು 3 ಜನ. ಮಂಜುನಾಥ್ ನಮ್ಮ ಹಸ್ಬೆಂಡ್. ಅಲ್ಲ, ಒಟ್ಟು ಎಲ್ಲ ಟೋಟಲ್ ಟೀಮ್ ಒಂದು 16 ಜನ ಅಂತ ಹೇಳಿದ್ರು. ಇಲ್ಲ ನಾವು ಹೋಗಿದ್ದು ನಾವು 3 ಜನ. ಕಸ್ಟಮರ್ ಪಿಕ್ ಮಾಡ್ಕೊಂಡು ಹೋಗಿದ್ದು. ಇದು ಒಂದು ಟೂರಿಸ್ಟ್ ಕಂಪನಿಯಿಂದ ಹೋಗಿದ್ದು ಅಥವಾ ನೀವು 3 ಜನ ಇಂಡಿಪೆಂಡೆಂಟ್ ಆಗಿ ಹೋಗಿದ್ದು? ಇಲ್ಲ, ಟೂರಿಸ್ಟ್ ಕಂಪನಿಯಿಂದ. ಇದ್ರ ಶ್ರೀನಗರ್ವರೆಗೆ ನಾವೇ ಇದ್ರಲ್ಲಿ ಹೋಗಿ ಮುಂಚೆ ಬುಕ್ ಮಾಡಿದ್ವಿ ಅಲ್ಲಿ ಶ್ರೀನಗರಿಂದ. ಇಂಡಿಯನ್ ಟೂರ್ ಸ್ಟೋರ್ ಅಂತ. ಸರಿ ಅಮ್ಮ. ಸೊ ನಮ್ಮ ಕರ್ನಾಟಕದ ನೀವು 3 ಜನ ಮಾತ್ರ? ಕನ್ನಡ ಅಲ್ಲ, ನಾವು ಹೋಗಿ ನಾವು 3 ಜನ. ಕನ್ನಡದವ್ರು ತುಂಬಾ ಜನ ಇದಾರೆ ಇಲ್ಲಿ. ಹೂತಾಯಿ ಎಲ್ಲರೂ ಒಟ್ಟಿಗೆ ಇದ್ದೀರಾ ಈಗ? ಇಲ್ಲ ನಿಮ್ ಜೊತೆ ಯಾರಿದಾರಮ್ಮ ಈ ಕರ್ನಾಟಕದವರು? ಕನ್ನಡದಲ್ಲಿ ಯಾರು ಇಲ್ಲ ಸರ್. ಹೂತಾಯಿ, ವ್ಯವಸ್ಥೆ ಮಾಡ್ತೀನವ್ವ. ಅಲ್ಲಿ ಅಧಿಕಾರಿಗಳು ಯಾರಾದ್ರೂ ಬಂದಿದಾರ ಅಲ್ಲಿ? ಎಲ್ಲ ಯಾರೋ ಇದಾರೆ. ನಮಗ ಸೇಫ್ ಜಾಗ ಕೂರ್ತಿದ್ದಾರೆ. ಹಣ್ಣು ಎಲ್ಲ ಕೊಡ್ತಾ ಇದಾರೆ. ಹೂತಾಯಿ, ಇಲ್ಲವ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದೆ. ಈಗ ಆಲ್ರೆಡಿ ಮಿಲಿಟರಿ ಹೆಲಿಕಾಪ್ಟರ್ಸ್ ಇದೆಲ್ಲದೂ ಕೂಡ ಬಂದಿದೆ ಅಲ್ಲಿ ಟೆರರಿಸ್ಟ್ಗಳನ್ನ ಇದು ಮಾಡ್ಲಿಕ್ಕೋಸ್ಕರ. ಏನಮ್ಮ, ಈಗ ಮಾತಾಡ್ತೇನೆ ತಾಯಿ, ವಾಪಸ್ ಫೋನ್ ಮಾಡ್ತೀನಿ, ಆಯ್ತಾ? ಅರ್ಧ ಗಂಟೆ ಏರೋಪ್ಲೇನ್ ನೋಡಿ ಹಾಕಿರ್ತೀನಿ. ಫೋನ್ ಚಾರ್ಜ್ ಇಲ್ಲ ಸರ್. ತುಂಬಾ ಫೋನ್ ವಿಡಿಯೋದಿಂದ ತುಂಬಾ ಫೋನ್ ಬರ್ತೀರಾ? ಇಲ್ಲ ತಾಯಿ, ಚಾರ್ಜ್ ಹಾಕಿ. ನಂಗೆ ಇನ್ನೊಂದು ಯಾವ್ದಾದ್ರು ನಂಬರ್ ಕೊಡ್ತೀರಾ ಎಮರ್ಜೆನ್ಸಿಗೆ? ಒಂದೇ ಇರೋದು ಸರ್. ಅಲ್ಲಿ ಪಕ್ಕದಲ್ಲಿ ಯಾರು ಪರಿಚಯ ಇದ್ರೆ ಯಾರು ಇಲ್ಲೋ ನಿಮ್ ಜೊತೆಗೆ? ನಮಗೆ ಡ್ರೈವರ್ ಕೊಟ್ಟಿಲ್ಲ. ಕೊಡಮ್ಮ, ಡ್ರೈವರಿಗೆ ಕೊಡಮ್ಮ. ಡ್ರೈವರ್ ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ಕನ್ನಡ ಬರಲ್ಲ. ಆಯ್ತು, ನಂಬರ್ ಹೇಳಮ್ಮ. ನಂಬರ್ ಹೇಳ್ತೀನಿ. ಹೂನಮ್ಮ. 7006. ಓಕೆ. Yes, tell me, sir. 7006.
407 845 हाँ आपका शुभ नाम क्या भैया WF आफरीन आफरीत ಆಫ್ರೀತ್ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಓಕೆ ಫೋನ್ ಬಂದ್ರೆ ಅವ್ರು ತಗೊಳ್ತೀನಿ. ಆಯ್ತಮ್ಮ ಚಾರ್ಜ್ ಹೋಗ್ತಿದೆ. ಆಯ್ತಮ್ಮ ಆಯ್ತು ಧೈರ್ಯವಾಗಿ ತಾಯಿ ಹಾಂ ಕ್ಷಮೆ ನಾನು ನೋಡ್ತೀನಿ ತಾಯಿ ಆಯ್ತು ಕರ್ನಾಟಕಕ್ಕೆ ಎಂಟಿಂಗ್ ಕಾಲ್ ಬರುತ್ತೆ. ಪಾಪ ತೇಜು ಹಲೋ ಸರ್, ಈಗ ಈ ಪರಿಸ್ಥಿತಿಯನ್ನ ಏನು ಹೇಳಬೇಕು ಅಂತ ಒಂಚೂರು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರ ಶಾಂತಿಯಿಂದ ಇದ್ದಿದ್ದಂಥದ್ದು ಈಗ ಕಂಪ್ಲೀಟ್ ಆಗಿ ಅದರ ಚಿತ್ರಣನೇ ಬದಲಾಗಿ ಹೋಗಿದೆ ಸರ್. ರಿಯಲಿ ಅಮ್ಮ ತುಂಬಾ ತುಂಬಾ ಒಂದು ಬಾಲಿಶವಾದಂತ ಒಂದು ಘಟನೆ ಈ ಒಂದು ಗೋಮುಖ ವ್ಯಾಘ್ರಗಳಿಂದ ನಡೆದು ಹೋಗಿದೆಯಮ್ಮ. ಹೌದು. ಇದು ಕೊನೆ ಆಗ್ಬೇಕು, ಅದಕ್ಕೋಸ್ಕರ ಸಾಕಷ್ಟು ನಮ್ಮ ಕೇಂದ್ರ ಸರ್ಕಾರ ತಪಸ್ಸಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆನೂ ಕೂಡ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಇದು ಟೆರರಿಸ್ಟ್ ಆಕ್ಟಿವಿಟೀಸ್ ಕೊನೆ ಆಗ್ಬೇಕು ಅಂತೇಳಿ ಬೇಕಾದಂತ ಎಲ್ಲ ರೀತಿಯಂತ ಗಡಿಗಳ ಒಂದು ರಕ್ಷಣೆಗೋಸ್ಕರ ಗಟ್ಟಿಯನ್ನು ನಿಂತ್ಕೊಂಡಿದ್ದಾರೆ. ಆದ್ರೂ ಕೂಡ ಇದ್ರ ಮಧ್ಯೆ ಈ ರೀತಿಯಂತ ಒಂದು ಘಟನೆ ನಡೆದೋಗಿದೆ. ಹಾಗಾಗಿ ಈಗಿರೋ ಪ್ರಕಾರ ಗೌರವಿತ ಗೃಹ ಸಚಿವರೇ ಅಲ್ಲಿ ಹೋಗ್ಬೋದು ಅಂತಾನು ಕೂಡ ಸಂದೇಶ ಇದೆ ಇವತ್ತು. ಸರ್, ಇವಾಗ ನೀವು ನಿರಂತರವಾಗಿ ಅಲ್ಲಿನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಸರ್? ಸದ್ಯಕ್ಕೆ ಏನ್ ನಡೀತಾ ಇದೆಯಂತೆ? ನಮ್ಮ ರೆಸಿಡೆನ್ಷಿಯಲ್ ಕಮಿಷನರ್ ಜೊತೆ ಟಚ್ ಅಲ್ಲಿ ಇದ್ದೀನಿ. ಕರ್ನಾಟಕ ಡೆಲ್ಲಿಲಿ ಅವರು ರಿಮೈನಿಂಗ್ ಪ್ರೋಸೆಸ್ ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಬೆಳವಣಿಗೆಗಳು ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದರಲ್ಲೂ ಕೂಡ ಈಗ ಶಿವಮೊಗ್ಗದವರೇ ಮಂಜುನಾಥ್ ಅನ್ನೋರು ಕೂಡ ಇದರಿಂದ ಹತ್ರ ಆಗಿದ್ದಾರೆ ಸರ್. ನಿಜಕ್ಕೂ ಕೂಡ ಶೋಚನೀಯ. ಇದು ನೆನ್ಸ್ಕೊಳ್ಳೋಕ್ಕೂ ಕೂಡ ಭಯ ಆಗತ್ತೆ. ಯಾಕಂತಂದ್ರೆ ಈ ಒಂದು ವಾರದ ಹಿಂದೆ ನಮ್ಮ ಪ್ರತಿನಿಧಿಯೇ ಅಲ್ಲಿ ಹೋಗಿ ಬಂದಿದ್ರು. ನಾನು ಕೂಡ ಜನವರಿ ಎಂಡಲ್ಲಿ ಹೋಗಿ ಬಂದಿದ್ದೆ. ಬಟ್ ಅಲ್ಲಿನ ಚಿತ್ರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ರಕ್ತ ಸಿಕ್ತವಾಗ್ಬಿಟ್ಟಿದೆ ಸರ್. ಈಗ ಭಯ ಆಗುತ್ತೆ. ಅದರಲ್ಲೂ ಕನ್ನಡಿಗರು ಆ ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ ಹಿಂಜರಿಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ತಂದು ಬಿಟ್ಟಿದ್ದಾರೆ ಉಗ್ರರು. ರಿಯಲಿ ತುಂಬಾ ಪ್ರವಾಸಿಗರಿಗೆ ಹೋಗ್ಲಿಕ್ಕೆ ಆ ಭಾಗಕ್ಕೆ ಹೋಗ್ಲಿಕ್ಕೆ ಮುಂಚೆ ಯೋಚನೆ ಮಾಡೋದು ಒಂದು ದುಸ್ಥಿತಿ ಬಂದಾಗಿದೆ. ಸರಿ ಇದೆ ನೀವು ಹೇಳೋದು. ಕೊನೆ ಆಗ್ತದೆ. ಸರಿ. ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಆ ಪ್ರವಾಸಿ ತಾಣಗಳನ್ನ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಕನ್ನಡಿಗರು ಕನಸನ್ನ ಕಟ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಹಿಂಜರಿತಾರೆ ಸರ್ ಇನ್ಮೇಲಿಂದ ಆ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ. ಹೌದೌದು. ಅದರಲ್ಲೂ ನಮ್ಮ ಯೋಧರ ಒಂದು ಕಣ್ತಪ್ಪಿಸಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ವೆಲ್ ಪ್ಲಾನ್ಡ್ ಆಗಿರ್ಬೋದು ಸರ್ ಇದು. ರಿಯಲಿ ಕಾಯ್ದು ಈ ರೀತಿಯಂತ ಒಂದು ಪ್ರವಾಸಿಗರು ಬರದ ರೀತಿಯಲ್ಲಿ ಹೌದು ಇದರ ಪ್ರಕಾರ ಒಂದು ಜಿಹಾದ್ ರೀತಿಯಲ್ಲಿ ಮಾಡೋ ಕೆಲಸ ಆಗಿದೆ. ಸರ್, ಈಗ ಜಮ್ಮು ಕಾಶ್ಮೀರ ನಾನು ಕೂಡ ಒಬ್ಬ MP ನನ್ನ ಕರ್ತವ್ಯ ಇದೆಯಮ್ಮ. ಈ ಕ್ಷಣದಿಂದ ಕೂಡ ನನ್ನ ಅದನ್ನ ಒಂದು ಬಾಡಿ ತರೋದು ಇದೊಂದು ಒಂದ್ ಕಡೆಗೆ ಆಯ್ತು. ಶಾಶ್ವತವಾಗಿ ಶಾಂತಿ ಇದು ಮಾಡ್ಲಿಕ್ಕೋಸ್ಕರ ಸಂಬಂಧಪಟ್ಟಂತ ಅಧಿಕಾರಿ ಟಚ್ ಅಲ್ಲಿ ಗಮನಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.